ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಸುಗಂಧರಾಜು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ಖಂಡಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಖಂಡನ ನಿರ್ಣಯ ಸಭೆಯನ್ನು ನಡೆಸಲಾಯಿತು. ನಂಜನಗೂಡಿನ ಮಹದೇಶ್ವರ ಸಭಾಂಗಣದಲ್ಲಿ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರಿಂದ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖಂಡನ ನಿರ್ಣಯ ಸಭೆಯನ್ನು ಆಯೋಜಿಸಲಾಗಿತ್ತು. ದಲಿತ ಸಂಘರ್ಷ ಸಮಿತಿ, ಕನ್ನಡ ಪರ ಸಂಘಟನೆ, ರೈತ ಸಂಘಟನೆಗಳು, ಪ್ರತಿಧ್ವನಿ ವೇದಿಕೆ, ಜನಸಂಗ್ರಾಮ ಪರಿಷತ್ ಸೇರಿದಂತೆ ಹಲವು ಪ್ರಗತಿಪರ ಮುಖಂಡರು ನೇತೃತ್ವದಲ್ಲಿ ಸಭೆ ನಡೆಯಿತು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುನಂದ ಮಾತನಾಡಿ, 2012 ಅಕ್ಟೋಬರ್ 9ರಂದು ಸೌಜನ್ಯ ಕೊಲೆಯಾಗಿದೆ. ಈ ಕೊಲೆಯ ಬಗ್ಗೆ ಸ್ಪಷ್ಟವಾದ ತನಿಖೆಯನ್ನ ಮಾಡಬೇಕು. ತನಿಖೆ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಯಾರು ಅಪರಾಧವನ್ನ ಮಾಡಿದರು ಎಂಬ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವರ ಬಗ್ಗೆ ಬಳ್ಳಾರಿಯಲ್ಲಿ ಸುಮ್ಯಾಟೋ ಕೇಸನ್ನು ದಾಖಲೆ ಮಾಡಿದ್ದಾರೆ. ಆದರೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಕೊಲೆ ಅಂತ ಸಾಬೀತಾಗಿಲ್ಲ, ಆ ಕೇಸನ್ನು ಕೈಬಿಡಬೇಕು ಅಂತ ಹೇಳಿದ್ದಾರೆ. ಆದರೆ ಇದು ಸಮಗ್ರ ತನಿಖೆಯಾಗಬೇಕು. ಧರ್ಮಸ್ಥಳ ಒಂದು ಧರ್ಮಕ್ಷೇತ್ರ ಎಂಬ ಪ್ರತೀತಿಯನ್ನ ಪಡೆದಿದೆ. ಧರ್ಮಸ್ಥಳದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳ ಕೊಲೆ ನಡೆದಿರುವ ಬಗ್ಗೆ ಪುರಾವೆ ಇದೆ. ಧರ್ಮಸ್ಥಳದಲ್ಲಿ ಭೂಮಾಫಿಯಾಗಳು ಹೆಚ್ಚುತ್ತಿವೆ. ಇದರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರೆ? ಅಂತಹ ಮನೆಯ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ಸೌಜನ್ಯ ಕೊಲೆಯ ಕೇಸಿಗೆ ಸಂಬಂಧಿಸಿದಂತೆ ಸರಿಯಾದ ನ್ಯಾಯ ದೊರಕಬೇಕು ಎಂದು ಆಗ್ರಹಿಸಿದರು. ಸಭೆಯಲ್ಲಿ ದಸಂಸ ಜಿಲ್ಲಾ ಸಂಚಾಲಕರಾದ ನಾರಾಯಣ್, ಮಲ್ಲೇಶ್, ಸುನಂದ, ಬಸವಣ್ಣ ಕಾರ್ಯ, ನಗರ್ಲೆ ಎಂ ವಿಜಯಕುಮಾರ್, ಪ್ರತಿಧ್ವನಿ ವೇದಿಕೆ ಅಧ್ಯಕ್ಷ ತ್ರಿನೇಶ್, ಅನುರಾಗ ಮಕ್ಕಳ ಮನೆಯ ಸೋಮಶೇಖರ್, ರೈತ ಮುಖಂಡ ನಂಜುಂಡಸ್ವಾಮಿ, ಪ್ರಕಾಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ವಿಚಾರ ಸರಿಯಾಗಿದೆ. ಯಾರೋ ಒಬ್ಬರನ್ನ ತಗೊಂಡೋಗಿ ಅಮಾಯಕನನ್ನ ಅಪರಾಧಿ ಅಂತ ಹೇಳಿ ಅವನು ನಿರಪರಾಧಿಯಾಗಿ ಸಾಬೀತಾದ್ರೆ ಅತ್ಯಾಚಾರ ಮಾಡಿದವ್ರು ಯಾರು? ಎಲ್ಲರಿಗೂ ಗೊತ್ತಿದೆ. ಆದರೆ ಯಾರು ಕೂಡ ಹೇಳುವಂಥ ಮನಸ್ಥಿತಿಯಲ್ಲಿ ಅಲ್ಲಿ ಇಲ್ಲ. ಆ ಮನಸ್ಥಿತಿ ಯಾಕಿಲ್ಲ? ಕುಟುಂಬದ ಜವಾಬ್ದಾರಿ. ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ. ನಾವು ಪ್ರಾರಂಭದಲ್ಲಿ ಸೌಜನ್ಯ ಮನೆಗೆ ಹೋಗಿದ್ವಿ. ಅಲ್ಲಿ ಹಾಡಿಗಳಲ್ಲಿ ಒಂದಷ್ಟು ಸರ್ವೆಗಳನ್ನೆಲ್ಲ ಕೂಡ ಮಾಡಿದ್ವಿ. ಅಲ್ಲಿ ವಿಚಾರ ಬರೋದು, ಯಾರು ಕೂಡ ಧ್ವನಿಯನ್ನ ಎತ್ತಬಾರ್ದು. ಎಲ್ಲರೂ ಅವರ ಅಡಿಯಾಳಾಗಿರ್ಬೇಕು. ನೀನು ಈ ಜಾಗ ಬಿಡು ಅಂದ್ರೆ ಬಿಡಬೇಕು, ಈ ಜಮೀನು ಬಿಡು ಅಂದ್ರೆ ಬಿಡಬೇಕು. ಇಲ್ಲ ಅಂದ್ರೆ ನನಗೆ ಅಲ್ಲಿಗೆ ವಾಸ ಮಾಡಲಿಕ್ಕೆ ನಾನು ಯೋಗ್ಯಳಲ್ಲ, ಅಲ್ಲಿ ವಾಸ ಮಾಡ್ಲಿಕ್ಕೆ ನನಗೆ ಯಾವುದೇ ಹಕ್ಕಿಲ್ಲ. ಆ ರೀತಿಯಾಗಿ ಇವತ್ತು ಅಲ್ಲಿ ನಡೆಸ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಧರ್ಮಾಧಿಕಾರಿಗಳು ಈಗ ರಾಜ್ಯಸಭಾ ಇದಕ್ಕೆ ಬಂದಿದ್ದಾರೆ. ಕೇಂದ್ರ ಅವರನ್ನ ಪೋಸ್ಟಿಂಗ್ಸನ್ನು ಮಾಡಿದೆ. ಆ ಕುರ್ಚಿ ಮೇಲೆ ಕೂತಾಗ್ಲಾರ ನ್ಯಾಯ ಕೊಡಬೇಕು. ಬರೀ ಧರ್ಮಾಧಿಕಾರಿಯಾಗೇ ಕೊಡಬೇಕಾಗಿತ್ತು. ಎಂತ ಬಹಳ ದೊಡ್ಡ ಇದಲ್ಲ ಇದು. ಅವರು ಮನಸ್ಸು ಮಾಡಿದರೆ ಧರ್ಮಾಧಿಕಾರಿಗಳು ಇಷ್ಟೊತ್ತಿಗೆ ಕೊಡಿಸಬಹುದಾಗಿತ್ತು ನ್ಯಾಯವನ್ನ. ಅವರು ಕೂಡ ಅವರ ಕುಟುಂಬವೇ ಹೊರಗೆ ಬರುತ್ತೆ ಅಂತ ಮೌನ ತಾಳಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೇ, ಶಿಕ್ಷೆ ಆಗಲೇಬೇಕು. ಮೊನ್ನೆ MD ಸಮೀರ್ ಅವರು ಬಳ್ಳಾರಿಯಲ್ಲಿ ಅವರ ಮೇಲೆ ಸೊಮೋಟೋ ಕೇಸನ್ನು ಬುಕ್ ಮಾಡಿದಾಗ ಹೈಕೋರ್ಟಿನ ನ್ಯಾಯಾಧೀಶರಾದಂತಹ ನಾಗಸುಂದರ ಅವರು ಹೇಳಿದ್ದಾರೆ, ನಾಗಪ್ರಸನ್ನ ಅವರು ಹೇಳಿದ್ದಾರೆ, ಇವತ್ತು ನೀವು ಇವರು ಯೋಗೇಶ್ ಅವರು ಮಾಡಿರೋದು ಅಪರಾಧ ತನಿಖೆಯನ್ನು ಪೂರ್ತ ಮಾಡಲಿಲ್ಲ, ಸುತ್ತೋಲೆಯನ್ನು ಹಾಕಲಿಲ್ಲ, FIR ಆಗಲಿಲ್ಲ, ಹೇಗೆ ಅವ್ರ ಮೇಲೆ ದಾಖಲೆಯನ್ನು ಮಾಡಿದ್ದೀರಿ ಅಂತ ಹೇಳಿ. ಹಾಗಾಗಿ ಈ ರೀತಿ ಯಾರನ್ನ ಬಲಿಪಶು ಮಾಡೋದನ್ನು ಬಿಡಬೇಕು. ಮಾಧ್ಯಮ ಕಣ್ತರಿಸಲಿಕ್ಕಾಗೇ ಇದೆ. ನಾವು ಈ ಸಭೆ ಮೂಲಕ ಸಮೀರ್ ಅವರಿಗೆ ಹೇಳೋಣ, MD ಸಮೀರ್ ಅವರಿಗೆ, ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ನಂಜನಗೂಡಿನ ಜನತೆ ಇದ್ದೀವಿ ಅಂತ. ನಂಜನಗೂಡಿನಲ್ಲಿ ದೊಡ್ಡ ಪ್ರತಿಭಟನೆಯನ್ನು ರೂಪಿಸೋಣ. ನಾವೆಲ್ಲ ನಮ್ಮ ಹಕ್ಕೊತ್ತಾಯಗಳು ಏನಿದೆ ಸೌಜನ್ಯ ಸಾವಿನ ಬಗ್ಗೆ, ಅದನ್ನು ನಾವು ಪ್ರತಿಪಾದನೆಯನ್ನು ಮಾಡೋಣ. ನಾವು CM ಸಿದ್ದರಾಮಯ್ಯ ಅವರಿಗೆ ಹೇಳೋಣ. ನಮಗೆ ಒಂದು ಸಲಹೆಯನ್ನ ಹೋರಾಟಗಾರರಾದಂಥ ವಿಜಯ್ ಅವರು ಹೇಳಿದ್ರು, ನಾವೆಲ್ಲರೂ ಕೂಡ ಯಾರನ್ನು ಕೇಳಿದ್ರು ನಮಗೆ ನ್ಯಾಯ ಸಿಗಲ್ಲ. ಮೂಗೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಭಾಗ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಭಾಗ್ಯರವರನ್ನ ಹೊರತುಪಡಿಸಿ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಭಾಗ್ಯರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ MD ಲೋಕೇಶ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದಂತಹ ಕೆಲವು ಮುಖಂಡರುಗಳು ಸೇರಿದಂತೆ ಜಗದೀಶ್ ಮೂರ್ತಿ, ಚಂದ್ರಶೇಖರ್, LR ಮಹದೇವಸ್ವಾಮಿ,
ಡಾಕ್ಟರ್ ರೇವಣ್ಣ, ಮಂಡಲದ ಅಧ್ಯಕ್ಷ ಸತ್ಯರಾಜ್, ಶಿವಕುಮಾರ್, ಪೂಜಿತ್ ಕುಮಾರ್ ಸೇರಿದಂತೆ ಇತರರು ನೂತನ ಉಪಾಧ್ಯಕ್ಷೆ ಭಾಗ್ಯರನ್ನ ಗೌರವಿಸಿ ಸನ್ಮಾನಿಸಿ ಅಭಿನಂದನೆ ತಿಳಿಸಿದರು. ಮೂಗೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಶ್ರೀಮತಿ ಭಾಗ್ಯಮ್ಮ ಅವ್ರನ್ನ ಏನು ಮಾತಿನಂತೆ ನಮ್ಮ NDA ಮೈತ್ರಿಕೂಟದಿಂದ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಕೋರ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರಂತ ಶ್ರೀಯುತ LR ಮಾದೇಶ್ವರ ಮೈತ್ರಿಕೂಟದ ಜೊತೆ ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಲೋಕೇಶ್ ಅವರು, ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರಿದ್ದಾರೆ. ಎಲ್ಲರಿಗೂ ಕೂಡ ಅವಕಾಶ ಸಿಗೋದಿಲ್ಲ. ಇದು ಒಂದು ಪುಣ್ಯದ ಕೆಲಸ, ಜನರ ಸೇವೆ ಮಾಡಲಿಕ್ಕೆ. ಈ ಸಂದರ್ಭದಲ್ಲಿ ನಾನಾದರೂ ಅವರಲ್ಲಿ ಮನವರಿಕೆ ಬೇಡಿಕೆ ಇಡ್ತೇನೆ. ಏನಂದರೆ, ಏನು ನಮ್ಮ ಮೂಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು, ಚರಂಡಿ ವ್ಯವಸ್ಥೆ ಇರ್ಬೋದು ಹಳ್ಳಿಗಳಲ್ಲಿ, ಮತ್ತು ಕುಡಿಯುವ ನೀರು ವ್ಯವಸ್ಥೆ, ರೈತರಿಗೆ ರಸ್ತೆಗಳಿರ್ಬೋದು, ಈ ಅನೇಕ ಮೂಲಭೂತ ಸೌಕರ್ಯಗಳಿರುತ್ತೆ. ಅದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಿ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೊಟ್ಟು ನನ್ನ ಊರಿನವರು ಮತ್ತು ನಮ್ಮ ಜಿಲ್ಲೆ ಅಧ್ಯಕ್ಷರಾದ ಮಾಧುಸ್ವಾಮಿ ಅವರು ಮತ್ತು ಲೋಕೇಶ್ ಅವರು, ನಮ್ಮ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಅವರು, ಜಗದೀಶ್ ಅಣ್ಣವರು, ಎಲ್ಲರಿಗಿಂತ ನಮ್ಮ ಹಿರಿಯ ನಾಯಕರಾಗಿದ್ದಂಥ ಡಾಕ್ಟರ್ ಅವರು ಎಲ್ಲರೂ ಸಹಕಾರ ಕೊಟ್ಟು ನನ್ನ ಈ ಉಪಾಧ್ಯಕ್ಷರ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಮನೆಗೋಡೆ ವಿಚಾರಕ್ಕೆ ತಮ್ಮನಿಂದ ಅಣ್ಣ ಅತ್ತಿಗೆ ಮೇಲೆ ಮಚ್ಚು ರಾಡ್ಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಸಾಲಿಗ್ರಾಮ ತಾಲೂಕಿನ ಲಕ್ಕಿಕುಪ್ಪೆ ಗ್ರಾಮದಲ್ಲಿ ನಡೆದಿದೆ. ಸಾಲಿಗ್ರಾಮ ತಾಲೂಕಿನ ಲಕ್ಕಿಕುಪ್ಪೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಕಾಮಾಕ್ಷಮ್ಮ ಶ್ರೀಕಂಠೇಗೌಡ ಹಲ್ಲೆಗೊಳಗಾದ ದಂಪತಿ ಎನ್ನಲಾಗಿದೆ. ಸಹೋದರ ದಶರಥ, ಪುತ್ರ ಶಂಕರೇಗೌಡ ಅಲಿಯಾಸ್ ವಿದ್ಯಾ, ಸಂಬಂಧಿ ಹಂಡ್ರಂಗಿ ಗ್ರಾಮದ ಸಂದೀಪ್ ಸೇರಿದಂತೆ ಹಲವರಿಂದ ಹಲ್ಲೆ ನಡೆಸಲಾಗಿದ್ದು, ತನ್ನ ಭಾಗದಲ್ಲಿರೋ ಮರ ತೆರವು ಮಾಡಲು ತಮ್ಮ ದಶರಥ ತಡೆಯೊಡ್ಡಿದ್ದ ಎನ್ನಲಾಗಿದ್ದು, ಮರ ಮನೆ ಮೇಲೆ ಬೀಳುತ್ತದೆ, ತೆರವು ಮಾಡಬೇಕು ಎಂದು ಕೇಳಿಕೊಂಡರೂ ತಡೆಯೊಡ್ಡಿದ್ದ. ಬಳಿಕ ಹಲ್ಲೆಗೊಳಗಾದ ಶ್ರೀಕಂಠೇಗೌಡ ಸಹೋದರ ದಶರಥ ಗೋಡೆ ಪ್ಲಾಸ್ಟರಿಂಗ್ ಮಾಡಿಸಲು ಮುಂದಾಗಿದ್ದ. ಪ್ಲಾಸ್ಟರಿಂಗ್ಗೆ ಅಣ್ಣ ಶ್ರೀಕಂಠೇಗೌಡ ತಡೆಯೊಡ್ಡಿದ್ದಕ್ಕೆ ದಂಪತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಮೊದಲು ಮರ ತೆರವು ಮಾಡಲು ಬಿಡು, ಆಮೇಲೆ ಪ್ಲಾಸ್ಟರಿಂಗ್ ಮಾಡಿಕೋ ಎಂದಿದ್ದಕ್ಕೆ ಸಹೋದರ ಮತ್ತು ಸಂಬಂಧಿಗಳಿಂದ ಹಲ್ಲೆ ನಡೆಸಿ ಮಚ್ಚು, ರಾಡ್, ಕಟ್ಟಿಗೆಯಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಆರೋಪಿಗಳು. ಆದರೆ ಇಷ್ಟಾದರೂ ಕೂಡ ಕೇಸ್ ದಾಖಲಿಸಲು ಸಾಲಿಗ್ರಾಮ ಪೊಲೀಸರು ಹಿಂದೇಟು ಹಾಕಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದಾಗಿತ್ತು ಇವತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್
ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.